ಏನಾದ್ರೂ ಒಂದು ಹೊಸದ್ ತಗೊಳ್ತಾ ಇದೀವಿ ಅಂದ್ರೆ ಏನ್ ಖುಷಿ ಅಲ್ವಾ. ಹಾಯ್ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಸೊ ನಮ್ಮಣ್ಣನ ಫೋನು ಸ್ವಲ್ಪ ಡ್ಯಾಮೇಜ್ ಆಗಿ ತುಂಬಾನೇ ದಿನ ಆಗಿತ್ತು. ಅವ್ನು ಅವತ್ತಿಂದ ತಗೊಂಡೇ ಇರ್ಲಿಲ್ಲ. ಇನ್ನೇನು ಹಬ್ಬಕ್ಕೆ ಅವನು ಕೂಡ ಬಂದಿದ್ದ. ನಾನು ಅಕ್ಕ ಬಾವ ಎಲ್ಲರೂ ಕೂಡ ಇದ್ವಿ ಮನೇಲಿನೇ. ಸೊ ಇನ್ಯಾಕೆ ಇವತ್ತೇ ಹೋಗಿ ತಕೊಂಡ್ ಬರೋಣ ನಡಿ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿ ನಾನು ಅಕ್ಕ ಬಾವ ನಮ್ಮಣ್ಣ ಎಲ್ಲರೂ ಕೂಡ ಕನಕ್ಪುರಕ್ಕೆ ಹೋದ್ವಿ. ಸೊ ನಮಗೂ ನಮ್ಮ ಅಕ್ಕನಿಗೆ ಬೈಕಲ್ಲಿ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನಾವು ಕಾರ್ ಏನು ಬೇಡ, ಬೈಕಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿ ಇಲ್ಲಿ ನಾನು ಎಲ್ಲರೂ ಕೂಡ ಹೋಗ್ತಾ ಇದೀವಿ. ಇವಳು ಇಲ್ಲಿಂದ ನಮ್ಮ ಜೊತೆ ಬಂದಷ್ಟೇ. ನೆಕ್ಸ್ಟ್ ನಮ್ಮ ಬಾವನ ಜೊತೆನೇ ಹೋದ್ಲು. ಇನ್ನು ನಾವು ಹೋಗಿದ್ದೆ ಸಂಗೀತ ಮೊಬೈಲ್ಗೆ ಹೋದ್ವಿ. ಸೊ ಹೋಗಿ ಒಂದಷ್ಟು ಸರ್ಚ್ ಮಾಡಿ ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ವಿ. ಸೊ ಯಾವ ಫೋನ್ ಸೆಲೆಕ್ಟ್ ಮಾಡಿದ್ವಿ, ಹಾಗೆ ಎಷ್ಟಾಯಿತು ಏನು ಅಂತ ತಿಳ್ಕೊಬೇಕು ಅಂದರೆ ಹೋಗಿ ನನ್ನ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ವೀಡಿಯೋಸ್ಗೆ ರಿಂಗ್ ಲೈಟ್ಗೆಲ್ಲ ಸಖತ್ತಾಗಿದೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ನಮ್ಮಮ್ಮ ಇಲ್ಲಿ ಬೆಟ್ಟಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ರು. ಸೊ ಅವರು ಕೂಡ ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ನಾನು ಮನೆಗೆ ಬಂದು ಮನೇಲೇನೆ ರೊಟ್ಟಿ ಮಾಡಿಡೋಣ ಅಂದ್ಬಿಟ್ಟು ರೊಟ್ಟಿ ಮಾಡೋಕ್ಕೆ ಹೋದರೆ ಹೆಂಗಾಗಿದೆ ನೋಡಿ. ಇನ್ನು ನಮ್ಮ ಅಪ್ಪನಿಗೆ ರೊಟ್ಟಿ ಎಲ್ಲ ಮಾಡಿಟ್ಟು ನಾನು ಕೂಡ ಹಚ್ಲಿಗೆ ಬಂದೆ. ಸೊ ಇನ್ನು ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್. ಬಾಯ್, ಥ್ಯಾಂಕ್ ಯು ಸೋ ಮಚ್.